ಅಂತ ಹೇಳ್ಕೊಟ್ಟ ಅಂತ ಕಾಯಿ ತಂದೇನಿ ಈಗ ಇಲ್ಲ ಅಣ್ಣ ಅಂತ ಹೇಳ ಇವು ಎರಡಕ್ಕೆ ಬೇಡನು ಇವೇನು ಎಕ್ಸ್ಟ್ರಾ ಏನು ಎದ್ರಾಗ ಬಂದವು ಕೆ ಜಿ ಲೆಕ್ಕ ಕುಂದಿ ಇದಾಗ ಎರಡು ಸೈಡಿಗೆ ಮತ್ತೆ 220 ರೂಪಾಯಿ ಕೆ ಜಿ ಸೇಬ 220 ಬಾಳೆಹಣ್ಣು ಆತ ನಮಗೆ ಕಸ್ಟಮರು ಮತ್ತು ಎರಡು ಕೊಡಲಿ ಸುಮ್ಮನೆ ಹಾಕಿ ಮತ್ತು ನಿಮಗೆ ಕಸ್ಟಮರ ನೀವು ಅವ್ರಿಗೆ ಕಸ್ಟಮರ್ ಅಲ್ಲ ಹಂಗೈತೆ ಅದು ಕೊನೆ ಲೆಕ್ಕನ ಮಾಡಲಿಲ್ಲ ಸುಮ್ಮನೆ ಇಟ್ಕೊಟ್ಬಿಟ್ಟು ನಾನು 14 ಅದಾವೆ 2 ಹೆಚ್ಚಿಗೆ ಅದಾವೆ ಒಂದು ಡಜನಿಗೆ ಏಯ್ 2 ಹೆಚ್ಚಿಗೆ ಅಲ್ಲ 14 ನಾಲ್ಕಿಗೆ ಅಣ್ಣಕ್ಕೆ ನಾವು 12 14 ಒಟ್ಟು ಬೆಳಿಗ್ಗೆ ಅಣ್ಣ ಅಂತ ಹೇಳಿ ಏನು ಅರ್ಜೆಂಟಲ್ಲಿ ತಗ ನೋಡ್ಬೇಕು ಮತ್ತೇನು ಐಟಮ್ ಇವು ಚಿಕ್ಕು ಹಣ್ಣು ಚಿಕ್ಕು ಹಣ್ಣು ಇವು 1 ಕೆ ಜಿ ಹೊಡೆದವಲ್ಲ ಹೊಡೆದವು ನಮ್ಗೆ ಹೆಂಗಿದ್ರು ಓಡಿದವು ಆತ ಇಷ್ಟ ಅಂದೆ ಅವು ಯಾವ ಫ್ರಿಜ್ನಾಗ ಇಡಂತ ಯಾವ ಏನು ಹುಡುಕಾಡ್ತಿ ಲೆವೆಲ್ ಐತೆ ನೋಡು ಅಲ್ಲೇದವಲ್ಲ ಇಲ್ಲೇ ಐತಲ್ಲ ಕೆಳಗೆ ಮುಲ್ಲಂಗಿ ಕೆಳಗೆ ಇವು ಹೆಂಗೆ ಕೆ ಜಿ ಇವು 50 ರೂಪೀಸ್ ಹೌದಾ ಕೆ ಜಿ ಮೇಲೆ ಬಂದವಲ್ಲ ಅವರು ನಾನು ಅಡುಗೆ ನೋಡ್ಬಿಟ್ಟು ಹಾಕ್ಬಿಟ್ಬಿಡ್ತಾರೆ ಪಾಪ ಅದೇ ನೋಡಲ್ಲ ನಿಮ್ಮ ಹತ್ರ ಬಂದ್ರೆ ಮತ್ತೆ ಕೆಲಸ ಆಗ್ಬೇಕಲ್ಲದ್ರ ತಿರ್ಗುಂಡು ಯಾಕೆ ಹೌದು ತಡಿಯಪ್ಪ ಕೊಟ್ಟೆ 40 ರೂಪಾಯಿ ಕೆ ಜಿ 40 ರೂಪಾಯಿ ಮತ್ತು 50 ತಂದು ಹಂಗೆ ಬಿಲ್ಡಪ್ ಕೊಡ್ತೀವಿ ಬಿಡವ ನೀವು ಜನರಿಗೆ 60 ರೂಪಾಯಿ ಹೇಳ್ತಾರೆ ಹಂಗೈತೆ ಪರ್ಚೆ ಇದು ಎದಕ್ಕೆ ಗೊತ್ತೇನು ಬೇಕು ನೆಕ್ಸ್ಟು ಯಾವಾಗಾದ್ರೂ ಹೇಳ್ತೀನಂತೆ ನನಗೆ ನನ್ನ ಫ್ರೆಂಡ್ ಹೇಳಿದ್ಲು ಈ ಹೂವಿಂದ ಏನೋ ಒಂದು ದೊಡ್ಡ ಮಹತ್ವ ಐತಿ ಅದಕ್ಕೆ ತರಿಸೀನಿ ಇದು ಸ್ವಲ್ಪ ಒಣಗ್ಸೋಕ್ಕಿಟ್ಟು ಮುಂದೆ ನೋಡೋಣ ತಡಿ ಬೇಗ ಈ ಕಷ್ಟ ಇಲ್ದಣ್ಣಂದ್ರೆ ಇದ ಬಾಳೆಹಣ್ಣು ಸುಲಿಯೋದು ಕಷ್ಟ ಇದು ಹೆಚ್ಚೋದು ಕಷ್ಟ ಚಿಕ್ಕ ಹಣ್ಣು ಬೀಜ ತೆಗಿಯೋದು ಕಷ್ಟ ಇದಾದರೆ ಏನಿಲ್ಲ ಸಿಪ್ಪಿ ಸುಲಿದು ಹಂಗಣ ಮಂಗಣ ಹಂಗೆ ಬೆಚ್ಚಿ ನುಂಗಣ ಅಷ್ಟೆ ಇಷ್ಟಕ್ಕೆ 400 ರೂಪಾಯಿ ಆಗೈತಂತೆ ಮತ್ತು ಇನ್ನು ಇದೈತಲ್ಲ ಸೇಬು ಮತ್ತು ಇನ್ನೇನು ಅಲ್ಲೇ ಓದ್ತಲ್ಲ ಏಲಕ್ಕಿ ಬಾಳೆ ಕೊಡೋದು ಅಷ್ಟ ತಿನ್ನಂಗಿಲ್ಲಪ್ಪ ನಾಳೆ ಇದು ಪೂಜೆಗೆ ಇವು ತಿನ್ನಂಗಿಲ್ಲ ಇವನು ತಿನ್ಬೋದು ಅದು ಒಂದು ತಗೊಂಡು ಹೋಗ್ಬೋದು ಧಾರಾಳವಾಗಿ ಇವನು ಮುಟ್ಟಂಗಿಲ್ಲ ಇವು ನಾಲ್ಕಿ ಬೇಕು ಪೂಜೆಗೆ ಹ್ಯಾಪಲ್ಲ 30 ರೂಪಾಯಿ ವಾಪಸ್ ಕೊಟ್ಟಾನ ಅದ್ರಾಗ 130 ರೂಪಾಯಿ ವಾಪಸ್ ಕೊಟ್ಟಾನ 500 ರೂಪಾಯಿದಾಗ 130 370 ಆತಲ್ಲ 370 ಮತ್ತದೇನು ಖರ್ಜೂರ ಸಣ್ಣ ಬಾಕ್ಸ್ ಅಂದಲ್ಲ ದೊಡ್ಡ ಬಾಕ್ಸ್ ತರದು ಬಿಟ್ಟು ಎಷ್ಟು ಅದಕ್ಕೆ ದೊಡ್ಡ ಬಾಕ್ಸ್ ಮಾಡ್ತಾರೆ ಏ ನೀನು ಸ್ವಲ್ಪ ನಗಬೇಕಂತೆ ಸೀರಿಯಸ್ ಆಗಿ ಇರಬಾರ್ದಂತೆ ನೀವು ಸೀರಿಯಸ್ ಆಗಿ ಚಂದ ಕಾಣಲ್ಲಂತೆ
ನಕ್ರೆ ಸ್ವಲ್ಪ ಚೆನ್ನಾಗಿ ಕಂದಾಳ ಅಕ್ಕ ನಗಕ್ಕೆ ಹೇಳೋ ಸ್ವಲ್ಪ ಅಂತ ಹೇಳ್ತಾರೆ. ಅದೇ ಇಲ್ಲ ಜೀವನದಾಗ ನಗಬೇಕು, ಯಾವಾಗಲೂ ನಗ್ತಾ ಇರಬೇಕು. ಸೀರಿಯಸ್ ಆಗಿದ್ದು ಚೆನ್ನಾಗಿ ಕಾಣಲ್ಲ ಅದು ನೋಡಿ. ಪಾಪ ಏನು ಮಾಡ್ತೀವಿ, ಎಲ್ಲರೂ ಕೇಳ್ಕೊಂತಾರೆ ನೀನು ಯಾಕೆ ಹಂಗದಿ ಏನೋ ಗೊತ್ತಿಲ್ಲ. ನನ್ನ ನಗಕ್ಕೆ ಬರಲ್ಲ. ಖರ್ಜೂರ ತಿನ್ನೋಣ ಬರೀ. ತಾಯಿ ಮಗಳ ಜಗಳ, ಖರ್ಜೂರ ಸಲುವಾಗಿ ತಾಯಿ ಮಗ ಜಗಳ. ಕೊಡ್ತಾಳೆ ಬಿಡಪ್ಪ ಜೀವಂದ, ಕೊಡ್ತಾಳೆ ಬಿಡು. ಹಂಗೆಲ್ಲ ಮಾಡಿದಂಗೆ ಜಾಸ್ತಿ ಮಾಡ್ತಾಳೆ, ಕೊಡ್ತಾಳೆ, ಹಂಗೆಲ್ಲ ಮಾಡಂಗಿಲ್ಲ ಅಕ್ಕಿ. ಹ್ಞೂನಪ್ಪ ಬಲಸ ಇಸ ಹೋಗಲ್ಲ ಅಲ್ಲಿ. ಬನ್ನಿ ಇವತ್ತು ಏನೋ ಸ್ಪೆಷಲ್ಲು ಮಾಡ್ಬೇಕು ಅನ್ಕೊಂಡೀವಿ. ಏನು ಗೊತ್ತಾ, ಏನು ಬೇಕಂದ್ರೆ ಏನು ಮಾಡ್ತೀವಿ ಅಂದ್ರೆ ಇದು ಮೈಸೂರು ಪಾಕು. ಮೈಸೂರು ಪ್ಯಾಕ್ ಮಾಡೋಕ್ಕಂತ ರೆಡಿ ಆಗಿವ್ರಿ ನಾವು ಇವತ್ತು. ಈ ಕಡೆ ಅನ್ನ ಕಟ್ಟಾಳ ಪುಷ್ಪ. ಒಂದು ಬೌಲು ಕಡ್ಲೆ ಹಿಟ್ಟು ತಗೊಳತಿ. ಇದು ಮಾಡುವಂಥ ವಿಧಾನ ಶೇರ್ ಮಾಡ್ತೀವಿ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ತೋರಿಸಲ್ಲ. ಚೆನ್ನಾಗಿ ಬಂದರೆ ಶೇರ್ ಮಾಡ್ತೀವಿ. ನಾವು ಫಸ್ಟ್ ಟೈಮು ಟ್ರೈ ಮಾಡಕತ್ವಿ ಈ ಥರ. ಈಸಿ ಮೆಥಡ್ ಅಂತ ನೋಡೋಣ ಹೆಂಗೆ ಬರುತ್ತಂತ. ಉರಿಯದ ಈಗ ಅದು ತಗ ಚುಚ್ಕ ಎಲ್ಲ ಹತ್ತತ್ರನೇ ಬರ್ತಾವೆ. ಅದಕ್ಕೆ ಏನಾರು ಹಾಕಿ ಉರಿಬೇಕಾ ಹಂಗೆ ಉರಿಯೋದ. ಪುಷ್ಪ ಮೈಸೂರು ಪ್ಯಾಕ್ ಮಾಡಕತ್ತಾಳ ಇವತ್ತು. ಏನು ಸ್ಪೆಷಲಪ್ಪ ಇಷ್ಟೊಂದು ಐಟಮ್ಸ್ ಅಂತ. ಪೂಜೆನೂ ಐತಿ ಮತ್ತು ಇನ್ನೊಂದು ಏನೋ ಒಂದು ಐತ್ರಿ. ಅದರ ಸಂಬಂಧ ಇವತ್ತು ಮೈಸೂರು ಪ್ಯಾಕ್ ಮಾಡಕತ್ತಾಳ. ಏನು ಪುಷ್ಪ ಯಾಕೆ ರೇಟ್ ಆಗ್ಯಾವಲ್ಲ? ಮೊನ್ನೆ 50-30 80. ಮತ್ತು ಅವು ತಂದ್ರಿಲ್ಲಿನ ಹೂ ತರ್ಲಂಗೆ ಇರ್ತದೇನು? ಹೂ ನೋಡೇ ಇಲ್ಲ ನಾನು ಬಂದು ಕಿಲಿಗೆ, ಅದಕ್ಕೆ ಕೇಳಿದ್ದು. ಎಲ್ಲಿ ಅಷ್ಟು ನೋಡಿನವ ನಾನು. ತಂದಿರ್ತಾಳ ಹೂ ತರ್ಲಾರ್ದಾಗ ಹೆಂಗೆ ಬರ್ತಾಳೆ ಆಕಿ. ಕಡ್ಲೆ ಹಿಟ್ಟು ಉರಿಯಕತ್ತಾಳ. ಘಮ ಬರೋ ರೀತಿ ಕಡ್ಲೆ ಹಿಟ್ಟು ಹುರ್ಕೊಂಡು ಮೈಸೂರು ಪ್ಯಾಕ್ ಮಾಡಕತ್ತಾಳ. ಯಾಕೆ ಪುಷ್ಪ ಯಾಕೆ ಮೈಸೂರು ಪ್ಯಾಕ್ ಮಾಡ್ಕತ್ತಿ? ಸ್ಪೆಷಲ್ ಡೇ ಮಾಡ್ರಿ. ಟಿಫನ್ ರೊಟ್ಟಿ ಅಲ್ಲ ನಂದಂತ ಅಲ್ಲ ನೋಡಿ ಹೆಂಗೆ ಐತೆ ನೋಡು. ನಾಳೆ ಗುರುವಾರ ರಾಯರ ವಾರ ಮತ್ತು ನಾಳೆ ಸ್ಪೆಷಲ್ ಡೇ. ಇದು ಯಾಕಾಗೈತೆ ಎಣ್ಣೆ ಹೌದು ಬೂಂದಿ ತಿಂದಾರ ಅದಕ್ಕಾಗೈತೆ. ಖಾರ ತಿಂದಾರ. ನೋಡಿ ಬ್ರೌನ್ ಕಲರ್ ಆತನ. ನೋಡಿ ಚೆನ್ನಾಗಿ 20 ರೂಪಾಯಿದ ಹೂವು ಅಷ್ಟು ಬಂದವ. ವಾವ್ ರೋಸ್ ಮಸ್ತ್ ಬಂದ ಬಿಡು. ಇವು ಎಷ್ಟು 2 ರೂಪಾಯಿ ಒಂದೇನೋ. ಹಂಗ ಕೊಟ್ಟಾನ. ಎಲ್ಲ ನೀನು ಕಳಿಸ್ಬಿಡಕ್ಕ. ಎಲ್ಲ ಪುಕ್ಸಿಟೆ ಹೊಡ್ಕೊಂಬರ್ತಾಳ್ರಿ ಈಕೆಲ್ಲಾರು. ಪುಕ್ಸಿಟೆ ಹೊಡ್ಕೊಂಬರಕ್ಕ ಅವ್ರು ಕೊಡ್ತಾರೆ ಈ ಬರ್ತಾಳ. ಇನ್ನು ಒಂದು ಮಾರದ ವಾಸಿ ಇದೆ. ಗೋಧುಮ ಮಾಡಿದ
ಯಾಕೆ? ಇವು ಒಂದು ಸ್ವಲ್ಪ ಚೇಂಜ್ ಅದಾವೆ ಇವು. ಕಲರ್ ಚೇಂಜ್ ಅದಾವಲ್ಲ ಸ್ವಲ್ಪ. ಇವು ಚೆನ್ನಾಗದಾವೆ ಇವು. ಹೌದು, ಅಂದ್ರೆ ಕಟ್ ಮಾಡಿರ್ತಾರ ಅವ್ನು ಮಾರಾಗಿರಲ್ಲ ಕೊಟ್ಟಿರ್ತಾವ. ನಾಳೆ ಮಾಡಲ್ಲ ಇವತ್ತೆ. ಇವು ಚೆನ್ನಾಗದಾವೆ. ನೀವು ಚೆನ್ನಾಗದ ಬಿಡು, ಒಂದು ಮಾರು ಮೇಲೆ ಅದಾವ, ಮಾರದವ. ನಾಳೆ ಇದಕ್ಕೆ ಮಾಡಲ್ಲ. ಹಾಂ ನಾಳೆ ಇದಕ್ಕೆ ಹಿಂಗೆ ಇನ್ನೊಂದರಿಗೆ ಹಸಿರಾಗಬೇಕಾ? ಹಸಿ ಎಣ್ಣೆ. ಹಸಿ ಎಣ್ಣೆ ಇದು ಮುಂಚಿಟ್ಟರ ಅದಕ್ಕೆ ಇವು ಖಾಲಿಗೆ ಅವು. ಇದು ರೋಜ್ ಚೆನ್ನಾಗೈತೆ ನೋಡಲ್ಲ, ಮಸ್ತ್ ಐತೆ ಇದು ರೋಜ್. ಅದಾಗ ಮುಂದಿಡಕ್ಕೆ ಬರ್ತಾಗ. ಹೂನಾರ ಹೂನಾರ ಎಲ್ಲಿ ತರಕಪ್ಪ? ಗುಲಾಬಿ ಬೇಕಾಯ್ತಲ್ಲ ದೊಡ್ಡ. ಏನು ಮಾಡ್ತೀರಾ ನೋಡಿ, ನಾಳೆ ಎಲ್ಲ ದೇವ್ರಿಗೆ ಇವಿಷ್ಟು ಇದು ಈ 20 ರೂಪಾಯಿ ಯಾವನ್ನ ಯಾಕೆ ತರಕ್ಕೆ ಹೋಗಿದ್ದಿ? ಯಾವ್ದಾದ್ರು ಒಂದು ಸೈಡ್ ಕನಕಾಂಬರಿ ಇಲ್ಲ ಮಲ್ಲಿಗೆ ತರಕಿತ್ತು. ಇಲ್ಲಿಗೆ ಹಿಂಗಾಗಿ ಕೊಟ್ಟ ಅದು ಇನ್ನೊಂದು ಇದೆಯಾ ಸಣ್ಣ ರಿಗ್ಗ